ಭಾರತೀಯ ಜನತಾ ಪಾರ್ಟಿ ಜನ ಆಕ್ರೋಶ ಯಾತ್ರೆ ಇಡೀ ರಾಜ್ಯದಲ್ಲಿ ನಡೀತಾ ಇದೆ. ಬೆಳಗಾವಿಯಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ, ಬೆಳಿಗ್ಗೆ ಬಾಗಲಕೋಟೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿ ಈ ಬಿಜಾಪುರದಲ್ಲಿ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮಕ್ಕೂ ನಾವು ಹೋಗ್ತಾ ಇದ್ದೀವಿ ಮತ್ತು ಭಾಳ ಒಳ್ಳೆಯ ರೀತಿಯಿಂದ ಎಲ್ಲ ಕಡೆ ಜನರ ಒಂದು ರೆಸ್ಪಾನ್ಸ್ ಸಿಗ್ತಾ ಇದೆ. ಈ ಸರ್ಕಾರದ ಬಗ್ಗೆ ಇರುವಂಥ ಒಂದು ಆಕ್ರೋಶ ಜನಮಾನಸದಲ್ಲಿ ಆಗ್ತಿದೆ. ಇದೆಲ್ಲ ನಾವು ನೋಡಿದಾಗ ಈ ಸರ್ಕಾರದ ಬಗ್ಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಲೆ ಏರಿಕೆ ಒಂದು ಕಡೆ ಭ್ರಷ್ಟಾಚಾರ, ಮಿತಿಮೀರಿದ ಭ್ರಷ್ಟಾಚಾರ ಇದೆಲ್ಲ ಕಾಣೋ ಸಲುವಾಗಿ ಸಿದ್ದರಾಮಯ್ಯ ಸರ್ಕಾರದ ಬಗ್ಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಜನರಲ್ಲಿ ಒಂದು ಆಕ್ರೋಶ. ಸರ್, ಜಾತಿ ಗಣತಿ ವಿಚಾರವಾಗಿ ಈಗ ವರದಿ ಚರ್ಚೆ ಆಗ್ತಾ ಇದೆ. ಜೊತೆಗೆ ಲಿಂಗಾಯತ ಮತ್ತು ಒಕ್ಕಲಿಗ ಜಾತಿಗಳನ್ನು ಮರು ಪರಿಶೀಲನೆ ಮಾಡಬೇಕು, ಮತ್ತೆ ಅದನ್ನು ಸಮೀಕ್ಷೆ ಮಾಡಬೇಕನ್ನೋ ಒಂದು ಸಿದ್ದರಾಮಯ್ಯವರು ಮೊದಲೇ ಸಲ ಮುಖ್ಯಮಂತ್ರಿ ಆದಾಗ ಒಂದು ಆಯೋಗವನ್ನು ನೇಮಕ ಮಾಡಿ, ಕಾದರಾಜ್ ಆಯೋಗ, ಅವರ ಅದೇ ಅವಧಿಯಲ್ಲಿ ಪ್ರಿಪೇರ್ ಮಾಡಿ ರೆಡಿ ಮಾಡಿ ಅವತ್ತೇ ಸಿದ್ದರಾಮಯ್ಯವ್ರಿಗೆ ಸಬ್ಮಿಟ್ ಮಾಡಬೇಕಾಗಿತ್ತು. ಇವ್ರು ಬ್ಯಾಡ ಅಂದರು, ಅವ್ರು ಮಾಡಲಿಲ್ಲೋ ಗೊತ್ತಾಗಿಲ್ಲ, ಎಲ್ಲ ರೆಡಿ ಇದೆ ಅಂತ ಹೇಳಿದ್ರು. ಮತ್ತು ಅದಕ್ಕೆ ಯಾರೋ ಸೆಕ್ರೆಟರಿ ಸಹಿ ಮಾಡಬೇಕಾಗಿತ್ತು, ಮಾಡಿಲ್ಲ ಅನ್ನೋ ಮಾಹಿತಿ. ಮತ್ತು ಆ ಹಿಂದಿನ ಎಲೆಕ್ಷನ್, ಆ ಸಂದರ್ಭದಲ್ಲಿ ಏನು ಎಲೆಕ್ಷನ್ಗಳಾಗ್ತವೆ, ಆ ಸಂದರ್ಭದಲ್ಲಿ ಆ ವರದಿಯಲ್ಲಿರುವ ಕೆಲವು ಅಂಶಗಳು ಮಾಧ್ಯಮದ ಮುಖಾಂತರ ಲೀಕ್ ಆಗುತ್ತೆ. ಆ ಸಂಖ್ಯೆ ಇಷ್ಟದ, ಈ ಸಂಖ್ಯೆ ಇಷ್ಟದ ಅಂತ ಹೇಳಿ ಅವಾಗಲಿಂದ ಅದ್ರ ಬಗ್ಗೆ ವಿವಾದಾಸ್ಪದವಾದಂಥ ಒಂದು ವರದಿ ಆಗ್ತಾ ಇದೆ ಅವತ್ತಿಂದ. ನಾ ಇವತ್ತು ಸಿದ್ದರಾಮಯ್ಯ ಬಂದ ಕೇಳುವಂಥದ್ದು, ಅವತ್ತು ನೀವು ಮೊದಲ ಬಾರಿಗೆ CM ಆದಾಗ ಆ ವರದಿ ನೀವೇ ಆಯೋಗ ಅಪಾಯಿಂಟ್ ಮಾಡಿದವರು, ನೀವು ರೆಡಿ ಆಗಿದ್ದು ನಿಮ್ಮ ಅವಧಿಯಲ್ಲಿ, ಆದಮೇಲೂ ಅದನ್ನು ನೀವು ಯಾಕೆ ಸ್ವೀಕಾರ ಮಾಡಲಿಲ್ಲ? ಸ್ವೀಕಾರ ಮಾಡಿ ಅದನ್ನು ಅವಾಗ ಬಹಿರಂಗ ಪಡ್ಬೋದಾಗಿತ್ತು, ಅವತ್ತು ಕ್ಯಾಬಿನೆಟ್ನಲ್ಲಿ ಇಡ್ಬೋದಾಗಿತ್ತು. ಈಗ ಎರಡನೇ ಬಾರಿ ಮತ್ತೆ ಮುಖ್ಯಮಂತ್ರಿ ಆಗುವ, ಮುಖ್ಯಮಂತ್ರಿ 2 ವರ್ಷ ಆಯಿತು. ಅಷ್ಟರ ಒಳಗಾಗಿನೇ ನೀವು ಅದನ್ನು ಸ್ವೀಕಾರ ಮಾಡಿ ಕ್ಯಾಬಿನೆಟ್ ತೆಗೆದುಕೊಂಡು ಹೋಗಿ ಸದನ ಮುಂದೆ ತರುವಂಥ ಕೆಲಸ ನೀವು ಮಾಡಬೇಕಾಗಿತ್ತು. ನೀವು ಅನುಷ್ಠಾನ ಮಾಡೋದನ್ನ ಮಾಡಬೇಕಾಗಿತ್ತು, ಅದನ್ನೂ ಮಾಡಲಿಲ್ಲ. ಅಂದರೆ ಒಂದೇನೋ ಒಂದು ದುರುದ್ದೇಶ, ಒಂದೇನೋ ಒಂದು ಷಡ್ಯಂತ್ರ ಇದರಲ್ಲಿ ಸಿದ್ದರಾಮಯ್ಯರು ಅದನ್ನು ಹಗಲಲ್ಲಿ ಅದ್ರ ಬಗ್ಗೆ ವರದಿ ಬಗ್ಗೆ ಮಾತಾಡೋದು ಬಿಡೋದು, ಮತ್ತೆ ಅದನ್ನು ಸ್ಟ್ಯಾಂಡಿಂಗ್ ಇಡುವುದು, ಇದೆಲ್ಲ ನೋಡಿದರೆ ಇದೇ ಒಂದು ಷಡ್ಯಂತ್ರ. ಏನಾದರೂ ಅವ್ರ ಮೇಲೆ ಆಪಾದನೆ ಬಂದಾಗ, ಅವ್ರ ಪಾರ್ಟಿಯಲ್ಲಿ ಏನೋ ಒಂದು ಗೊಂದಲ ನಿರ್ಮಾಣ ಆದಾಗ, ಅವ್ರ ಅಧಿಕಾರದಿಂದ ಇಳಿಯುವಂಥ ಪರಿಸ್ಥಿತಿ ನಿರ್ಮಾಣ ಆದಾಗ ಈ ರೀತಿ ಜನರ ಗಮನವನ್ನು ಬೇರೆ ಕಡೆ ಸೆಳೆಯುವಂಥ ಪ್ರಯತ್ನ ವಿಶೇಷವಾಗಿ ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಮತ್ತು ಸಮಾಜವನ್ನು ಒಡೆಯುವಂಥ ಕೆಲಸ, ಇವತ್ತು ಲಿಂಗಾಯತ ಸಮಾಜವನ್ನು ಒಡೆಯುವಂಥದ್ದು, ಒಕ್ಕಲಿಗ ಸಮಾಜವನ್ನು ಒಡೆಯುವಂಥದ್ದು, SC/ST ಸಮಾಜವನ್ನು ಒಡೆಯುವಂಥದ್ದು, ಹಿಂದುಳಿದ ವರ್ಗದ ಸಮಾಜವನ್ನು ಒಡೆಯುವಂಥದ್ದು, ಮತ್ತು ಓವರಾಲ್ ಕೊನೆಗೆ ಅವ್ರದ್ದು ಪ್ರಪೋಸಲ್ ಏನಂತಂದರೆ ಅಲ್ಪಸಂಖ್ಯಾತರ ಮುಸ್ಲಿಂ ಕಮ್ಯುನಿಟಿ ಹೈಯೆಸ್ಟ್ ರಾಜ್ಯದಲ್ಲಿ ಇದ್ದಾರೆ ಅನ್ನುವಂಥದ್ದು ಆ ಮುಸ್ಲಿಮರು ಪ್ರೊಜೆಕ್ಟ್ ಮಾಡಲಿಕ್ಕೆ ಇವರು ಹೊಂಟಿದ್ದಾರೆ. ನೋಡಿ, ಅದು ಅಲ್ಲಿ ಇನ್ಫೈಟಿಂಗ್ ನಡೀತಾ ಇದೆ. ಇನ್ಫೈಟಿಂಗ್ ಕಾಂಗ್ರೆಸ್ನಲ್ಲಿ ಇನ್ಫೈಟಿಂಗ್ ನಡೀತಾ ಇದೆ. ಮುಖ್ಯಮಂತ್ರಿಗಳ ಅವಧಿ ಅದು ಮುಗಿಲಿಕ್ಕೆ ಬಂದಿದೆ. ಅದು ಅವ್ರು ಆದ್ಮೇಲೆ ನಾ ಆಗ್ಬೇಕಂತ DK ಶಿವಕುಮಾರ್ ಪ್ರಯತ್ನ ನಡೆದಿದೆ. ಇನ್ಫೈಟಿಂಗ್ ಏನು ನಡೆದಿದೆ, ಪ್ರಾಕ್ಸಿ ವಾರ್ ನಡೀತಾ ಇದೆ. ಮುಖ್ಯಮಂತ್ರಿಗಳು ಅವಧಿಯನ್ನು ಮುಗಿಸ್ಬೇಕಂತ ಹೇಳಿ ಅವ್ರು ಕೆಲವು ಮಂತ್ರಿಗಳು ವಿಶೇಷ ಲಾಬಿ ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ಪರವಾಗಿ ಕೆಲವು ಶಾಸಕರು ಲಾಬಿ ಮಾಡ್ತಾ ಇದ್ದಾರೆ, ಅವ್ರು ಮುಖ್ಯಮಂತ್ರಿ ಆಗ್ಬೇಕಂತೇಳಿ. ಈ ಪ್ರಾಕ್ಸಿ ವಾರ್ ಬೇರೆಯವ್ರ ಮುಖಾಂತರ ವಾರ್ ನಡೀತಾ ಇದೆ, ಇನ್ಫೈಟಿಂಗ್ ನಡೀತಾ ಇದೆ. ಇವ್ರು ಯಾರು ಇಬ್ರು ಮಾತಾಡ್ತಾ ಇಲ್ಲ. ಹೀಗಾಗಿ ಬಹುಶಃ ನವೆಂಬರ್ ಡಿಸೆಂಬರ್ ಒಂದು ಹಂತಕ್ಕೆ ಇದು ಬರ್ತದೆ. ಅದೊಂದು ಬಹಳ ಸ್ಫೋಟ ಆಗ್ತದೆ. ಅದ್ರ ಮುಖಾಂತರ ಇದನ್ನ ಅವಾಯ್ಡ್ ಮಾಡೋ ಸಲುವಾಗಿ, ಅವ್ರ ಅಧಿಕಾರದಲ್ಲಿ ಮುಂದುವರಿಸುವುದಾಗಿ ಈ ಗೊಂದಲ ಸೃಷ್ಟಿ ಮಾಡುವಂತ ಕೆಲಸ ಸಿದ್ದರಾಮಯ್ಯ ಮಾಡ್ತಾರೆ.